ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಮ್ಯಾಥಮೆಟಿಕ್ಸ್ ಸಮ್ ಕ್ವಶನ್ಸ್ಗಳನ್ನ ನೋಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ನೋಡ್ಬೋದು. ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದನ್ನು ನೀವು ನೋಡ್ಬೋದು. ಹಾಗೆ ಇನ್ನೂ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತಾನೆ, ನೀವು ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಕೇಳ್ಬೋದಾಗಿರ್ತದೆ. ಸೊ ಇವಾಗ ಮೊದಲೇ ಕ್ವಶನ್ ಏನಪ್ಪ ಅಂತಂದ್ರೆ, ವಾಟ್ ಈಸ್ ದ ಬೇಸ್ ಆಫ್ rhombus if its area is 40 square units and its height is 8 units? ಸೊ ಇಲ್ಲಿ ರೋಂಬಸ್ ಯಾವ ರೀತಿ ಇರ್ತದೆ ಅಂದ್ರೆ ಈ ರೀತಿ ರೋಂಬಸ್ ನಮ್ಗೆ ಬರ್ತದೆ. ಸೊ ಇಲ್ಲಿ ಇದನ್ನು ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನು ಬೇಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಇದು 8 ಯೂನಿಟ್ಸ್ ಅದ ಅಂತ ಕೊಟ್ಟರು. ಹಾಗೆ ಇದರ ಏರಿಯಾ ಅನ್ನೋದು 40 ಸ್ಕ್ವೇರ್ ಯೂನಿಟ್ಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏರಿಯಾ ಈಕ್ವಲ್ ಟು ಏನಾಗುತ್ತೆ 1/2. ಸೊ ಇಲ್ಲಿ ಬೇಸ್ ಬಿ ಇಂಟು ಎಚ್ ಅಂದ್ರೆ ಹೈಟ. ಸೊ ಇಲ್ಲಿ 1/2. ಸೊ ಇಲ್ಲಿ ಏರಿಯಾ ಎಷ್ಟದ 40 ಅದ. ಸೊ ನಮಗೆ ಬೇಸ್ ಗೊತ್ತಿಲ್ಲ, ಸೊ ಬೇಸ್ ಬಿ ಅಂತಾನೆ ಇಡ್ರಿ. ಇಲ್ಲಿ ಹೈಟ್ ಎಷ್ಟದ, ಹೈಟ 8 ಯೂನಿಟ್ಸ್ ಅದ. ಸೊ ಇಲ್ಲಿ 2 1 2 4. ಸೊ ಇಲ್ಲಿ ರೋಂಬಸ್ ಒಳಗೆ 2 ಜೊತೆ ಬಾಹು 2 ಜೊತೆ ಕೋನ ಈಕ್ವಲ್ ಆಗಿರೋದ್ರಿಂದ ಇಲ್ಲಿ 1/2 ಬರೋದಿಲ್ಲ. ಸೊ ಎಲ್ ಇಂಟು ಹೈಟ್ ಇಂಟು ಬೇಸ್ ಅಂತ ಬರ್ತದೆ. ಸೊ ಬಿ ಇಂಟು ಎಚ್. ಸೊ ಇಲ್ಲಿ ಡೈರೆಕ್ಟ್ 8 1 ಇಲ್ಲಿ 8 1 ಆದರೆ ಇಲ್ಲಿ 8 5. ಸೊ ಇಲ್ಲಿ ಬಿ ಈಕ್ವಲ್ ಟು ಬೇಸ್ ಬಿ ಈಕ್ವಲ್ ಟು 5 ಯೂನಿಟ್ಸ್ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇಫ್ 15 ಮೀಟರ್ ಆ್ಯಂಡ್ 6 ಮೀಟರ್ ಆರ್ ಡಯಾಗೋನಲ್ ಲೆಂತ್ಸ್ ಆಫ್ ಅ ಕೈಟ್ ದೆನ್ ವಾಟ್ ಈಸ್ ದ ಇಟ್ಸ್ ಏರಿಯಾ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಕೈಟದ ಡಯಾಗೋನಲ್ ಲೆಂತ್ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಥರ ಏರಿಯಾವನ್ನು ನಾವು ಕಂಡುಹಿಡಬೇಕು. ಸೊ ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಡಯಾಗೋನಲ್ 1 ಎಷ್ಟದ 15 ಮೀಟರ್ ಅದ. ಡಯಾಗೋನಲ್ 2 ಎಷ್ಟದ 6 ಮೀಟರ್ ಅದ. ಸೊ ಇಲ್ಲಿ ಏರಿಯಾ ಆಫ್ ಕೈಟ್ ಎಷ್ಟಾಗುತ್ತೆ 1/2. ಇಲ್ಲಿ ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಅಂತ ಆಗುತ್ತೆ. ಸೊ ಇಲ್ಲಿ 1/2 ಇಂಟು ಡಯಾಗೋನಲ್ 1 ಅಂದ್ರೆ 15, ಡಯಾಗೋನಲ್ 2 ಅಂದ್ರೆ ಇಲ್ಲಿ 6. ಸೊ ಇಲ್ಲಿ 2 1 2 3 15 3 45. ಸೊ ಇಲ್ಲಿ 45 ಮೀಟರ್ ಸ್ಕ್ವೇರ್ ಇಲ್ಲಿ ಆಗುತ್ತೆ ಏರಿಯಾ ಆಫ್ ಕೈಟ್. ನೆಕ್ಸ್ಟ್, ಫೈಂಡ್ ದ ಪೆರಿಮೀಟರ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ವಿತ್ ದ ಸೈಡ್ಸ್ 5 ಸೆಂಟಿಮೀಟರ್ 7 ಸೆಂಟಿಮೀಟರ್ 9 ಸೆಂಟಿಮೀಟರ್ 11 ಸೆಂಟಿಮೀಟರ್. ಸೊ ಇಲ್ಲಿ ಕ್ವಾಡ್ರಿಲೇಟರ ಪೆರಿಮೀಟರ್ ಅಂದ್ರೆ ಸುತ್ತಾಳತೆಯನ್ನು ಇಲ್ಲಿ ನಾವು ಕಂಡುಹಿಡಬೇಕು. ಸುತ್ತಾಳತೆ ಏನಾಗಿರ್ತದೆ ಈ ಥರದ. ಸೊ ಇಲ್ಲಿ ಗಿವನ್ ಏನದ, ಸೈಡ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಆರ್ 5 ಸೆಂಟಿಮೀಟರ್ 7 ಸೆಂಟಿಮೀಟರ್ 9 ಸೆಂಟಿಮೀಟರ್ ಹಾಗೂ 11 ಸೆಂಟಿಮೀಟರ್. ಪೆರಿಮೀಟರ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಈಸ್, ಇಲ್ಲಿ ಪೆರಿಮೀಟರ್ ಪಿ ಅಂತ ತೋರಿ. ಇಲ್ಲಿ ಏನಾಗುತ್ತೆ, ಸೊ ಇವುಗಳ ಸಮ್ ಏನಾಗಿರ್ತದೆ ಪೆರಿಮೀಟರ್ ಆಗಿರ್ತದೆ. 5 ಸೆಂಟಿಮೀಟರ್ 7 ಸೆಂಟಿಮೀಟರ್ 9 ಸೆಂಟಿಮೀಟರ್ ಹಾಗೂ 11 ಸೆಂಟಿಮೀಟರ್. ಸೊ ಇವುಗಳನ್ನ ಕೂಡಿಸಿದಾಗ ಟೋಟಲ್ ಎಷ್ಟಾಗುತ್ತೆ 32 ಸೆಂಟಿಮೀಟರ್ ಇದಾಗುತ್ತೆ. ಸೊ ಪೆರಿಮೀಟರ್ ಆಫ್ ಕ್ವಾಡ್ರಿಲ್ಯಾಟ್ರಲ್ದ ಎಷ್ಟಾಗಿರ್ತದೆ 32 ಸೆಂಟಿಮೀಟರ್ ಆಗಿರ್ತದೆ. ಸೊ ನೆಕ್ಸ್ಟ್, ಇಫ್ ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಈಸ್ 72 ಸೆಂಟಿಮೀಟರ್ ದೆನ್ ಫೈಂಡ್ ಇಟ್ಸ್ ಏರಿಯಾ. ಸೊ ಇಲ್ಲಿ ಒಂದು ಚೌಕದ ಸುತ್ತಳತೆ ಏನೈತಿ
72 ಸೆಂಟಿಮೀಟರ್ ಅದ. ಸೊ ಅದರ ಏರಿಯಾವನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗ್ತದೆ. ಸೊ ಇಲ್ಲಿ ಮೊದಲಿಗೆ ಗಿವನ ಪೆರಿಮೀಟರ್ ಇಟ್ಟದ, ಪೆರಿಮೀಟರ 72 ಸೆಂಟಿಮೀಟರ್ ಅದ. ಸೊ ನಮಗೆ ಪೆರಿಮೀಟರ್ ಆಫ್ ಸ್ಕ್ವೇರ್ದ ಫಾರ್ಮುಲಾ ಏನ, ಪೆರಿಮೀಟರ್ ಆಫ್ ಸ್ಕ್ವೇರ್, ಪೆರಿಮೀಟರ್ ಆಫ್ ಸ್ಕ್ವೇರ್ ಫಾರ್ಮುಲಾ ಏನಾಗಿರ್ತದೆ. ಸೊ ಇಲ್ಲಿ ಇಲ್ಲಿ ಸ್ಕ್ವೇರ್ ಅಂದ್ರೆ 4 ಬಾಹುಗಳು ಸಮ ಆಗಿರ್ತವೆ. ಸೊ ಹಾಗಾಗಿ ಇವು 4 ನಾವು ಎ ಅಂತ ತೊಂದಾಗ ಎ ಅನ್ನೋದು ಇಲ್ಲಿ ಎಷ್ಟು ಸೆಂಟಿಮೀಟರ್ ಅನ್ನೋದು ಗೊತ್ತಿಲ್ಲ. ಸೊ ಟೋಟಲ್ ಆಗಿ 4a ಆಗಿರ್ತದೆ. ಸೊ ಪೆರಿಮೀಟರ್ ಆಫ್ ಸ್ಕ್ವೇರ್ ಎಷ್ಟಾಗಿರ್ತದೆ, 4a ಆಗಿರ್ತದೆ. ಸೊ ಇಲ್ಲಿ ಪೆರಿಮೀಟರ್ ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ 72 = 4a ಆಗಿರ್ತದೆ. ಸೊ ಇಲ್ಲಿ a = ಎಷ್ಟಾಗುತ್ತೆ, 4 1 4, ಇಲ್ಲಿ 4 1 3 ಉಳಿತು, 4 8. ಸೊ a = 18 ಅಂದರೆ ಇಲ್ಲಿ ಒಂದು ಸೈಡ್ ಎಷ್ಟಾಗಿರ್ತದೆ, 18 ಸೆಂಟಿಮೀಟ್ರ್ ಇಲ್ಲಿ ಆಗಿರ್ತದೆ. ಸೊ ಇಲ್ಲಿ ನಮ್ಗೆ ಮೊದಲಿಗೆ ಇಲ್ಲಿ ಏನು ಬತ್ತು, 18 ಸೆಂಟಿಮೀಟ್ರಿಗೆ ಒಂದು ಬಾಹು ಬತ್ತು. ಸೊ ಇಲ್ಲಿ ನಮ್ಗೆ ಏರಿಯಾ ಆಫ್ ಸ್ಕ್ವೇರ್ ನಾವು ಇಲ್ಲಿ ಕಂಡುಹಿಡಬೇಕು. ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನ, a × a ಅಂದರೆ ಬಾಹು ಇಂಟು ಬಾಹು ಅಂತ ಆಗುತ್ತೆ. ಸೊ ಇಲ್ಲಿ 18 × 18 ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ, 324 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇಫ್ ದ ಡಯಾಮೀಟರ್ ಆಫ್ ಅ ಸರ್ಕಲ್ ಈಸ್ 142.8 mm, ದೆನ್ ವಾಟ್ ಈಸ್ ದ ರೇಡಿಯಸ್ ಆಫ್ ಅ ಸರ್ಕಲ್. ಸೊ ಇಲ್ಲಿ ಡಯಾಮೀಟರನ್ನು ಕೊಟ್ಟಿರ್ತಾರೆ, ಒಂದು ಸರ್ಕಲ್ದ ಒಂದು ವೃತ್ತದ ಡಯಾಮೀಟರನ್ನು ಕೊಟ್ಟಿರ್ತಾರೆ, ಆ ಥರ ರೇಡಿಯಸ್ಸನ್ನು ನಾವು ಇಲ್ಲಿ ಕಂಡುಹಿಡಬೇಕು. ಸೊ ಇಲ್ಲಿ ಮೊದಲಿಗೆ ಗಿವನ್ ಏನದ, ಡಯಾಮೀಟರ್ = 142.8 ಇಲ್ಲಿ mm. ಸೊ ಇಲ್ಲಿ ನಮ್ಗೆ ಡಯಾಮೀಟರ್ ಫಾರ್ಮುಲಾ ಏನದ, ಸರ್ಕಲ್ಕ ಡಯಾಮೀಟರ್ ಆಫ್ ಅ ಸರ್ಕಲ್ = 2 × ರೇಡಿಯಸ್. ಸೊ ರೇಡಿಯಸ್ದ ಡಯಾಮೀಟರ 2 ಪಟ್ಟು ಆಫ್ ರೇಡಿಯಸ್ ಆಗಿರ್ತದೆ. ಸೊ ಇಲ್ಲಿ ಡಯಾಮೀಟರ್ ಇರ್ತದೆ 142.8. ಸೊ 142.8 ಅದ. ಸೊ ಇಲ್ಲಿ 2 × ರೇಡಿಯಸ್ 6 ಅಂತವ್ರಿ. ಸೊ ಇಲ್ಲಿ 2 1 2 7 14, 2 1 ನೆಕ್ಸ್ಟ್ 2 4. ಸೊ 71.4 mm. ಸೊ ಇಲ್ಲಿ ರೇಡಿಯಸ್ = 71.4 mm ಇಲ್ಲಿ ಆಗುತ್ತೆ. ಸೊ ಇಲ್ಲಿ ರೇಡಿಯಸ್ r = ಎಷ್ಟಾಗಿರ್ತದೆ, ಇಲ್ಲಿ ನಾವು ಡಯಾಮೀಟರ್ ಅಂದಾಗ ಇದು ಪೂರ್ತಿಯನ್ನು ತಗೋಬೇಕಾಗ್ತದೆ. ಇಲ್ಲಿ ಡಯಾಮೀಟರ್ ಅಂದರೆ ಇಲ್ಲಿ ವ್ಯಾಸ ಅಂತಾಗುತ್ತೆ, ಇಲ್ಲಿ r ಅನ್ನೋದು ತ್ರಿಜ್ಯ ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಫೈಂಡ್ ದ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಹೂಸ್ ರೇಡಿಯಸ್ ಇಸ್ 10 ಸೆಂಟಿಮೀಟರ್. ಸೊ ಟೇಕ್ ದ ವ್ಯಾಲ್ಯೂ ಆಫ್ π = 3.14 ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಗಿವನ್ ಮೊದಲಿಗೆ ರೇಡಿಯಸ್ r = 10 ಸೆಂಟಿಮೀಟರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ನಾವು ಏರಿಯಾ ಆಫ್ ಸರ್ಕಲ್ ಏನಾಗುತ್ತೆ, πr² ಅಂತ ಇಲ್ಲಿ ಆಗುತ್ತೆ. ಸೊ ಪೈ ಬೆಲೆ ಆಲ್ರೆಡಿ ಕೊಟ್ಟಿದ್ದಾರೆ 3.14 × r ಅಂದ್ರೆ 10 ಇಲ್ಲಿ ಸ್ಕ್ವೇರ್. ಸೊ 3.14 × 10 ಸ್ಕ್ವೇರ್ ಏನಾಗಿರ್ತದೆ, 100 ಆಗಿರ್ತದೆ. ಸೊ ಇಲ್ಲಿ 314 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಸರ್ಕಂಫರೆನ್ಸ್ ಫಾರ್ಮುಲಾ ಏನ, 2πr. ಸೊ ಇಲ್ಲಿ 2 × 3.14 × ರೇಡಿಯಸ್ 10 ಆಗಿರ್ತದೆ.
ನೆಕ್ಸ್ಟ್ ಇಲ್ಲಿ ಇವುಗಳನ್ನ ಇಂಟು ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ 62.8 ಸೆಂಟಿಮೀಟರ್ ಬರ್ತದೆ. ಸೊ ಸರ್ಕಂಫರೆನ್ಸ್ 62.8 ಸೆಂಟಿಮೀಟರ್ ಆಗಿರ್ತದೆ. ಇಲ್ಲಿ ಏರಿಯಾ ಆಫ್ ಸರ್ಕಲ್ 314 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗಿರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಕ್ವಶನ್ಗಳು ಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಾದವರ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ನೀವು ತಿಳಿದುಕೊಳ್ಳಬಹುದು ಅದ್ರ ಬಗ್ಗೆ ಡೀಟೇಲ್ಸನ್ನು. ಸೊ ಥ್ಯಾಂಕ್ ಯು ಸೋ ಮಚ್.